ಅಗ್ನಿವೀರದಲ್ಲಿ ಸೆಲೆಕ್ಷನ್ ಆಗಿ ಮುಂದಿನ ಒಂದು ವಾರದೊಳಗಡೆ ಸೇವೆಗೆ ಸಲ್ಲಿಸಕ್ಕೆ ಹೋಗ್ತಾ ಇದ್ದಾರೆ. ಅಗ್ನಿವೀರ ಸೇನೆಗೆ ಆಯ್ಕೆಯಾದ ಶ್ರೀನಿವಾಸ ಅವರಿಗೆ ಸಚಿವ ಕುಮಾರ್ ನಾಯಕ್ ಅವರಿಂದ ಸನ್ಮಾನ. ಕರವೇ ಸ್ವಾಭಿಮಾನಿ ಬಣ ಸುರಪುರ ತಾಲೂಕು ಘಟಕ ವತಿಯಿಂದ ಸುರಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಮಾಜಿ ಯೋಧರಾದ ಮತ್ತು ಮಾಜಿ ಸೈನಿಕರ ಸಂಘದ ತಾಲೂಕು ಅಧ್ಯಕ್ಷರಾದ ಶ್ರೀ ಭೀಮಣ್ಣ ನಾಯಕ ಲಕ್ಷ್ಮೀಪುರ ಅವರ ಮಗನಾದ ಶ್ರೀನಿವಾಸ ಬಿ ನಾಯಕ ಅವರು ಅಗ್ನಿವೀರ ಸೇನೆಗೆ ಆಯ್ಕೆಯಾಗಿರುವುದರಿಂದ ಸನ್ಮಾನಿಸಲಾಯಿತು. ಮಾಜಿ ಯೋಧರಾದ ಭೀಮಣ್ಣ ನಾಯಕ ಅವರು 21 ವರ್ಷ ಬಿಎಸ್ಎಫ್ನಲ್ಲಿ ತಮ್ಮ ಮನೆ, ಊರು, ಬಂಧುಗಳನ್ನು ಬದಿಗಿಟ್ಟು ದೇಶ ಸೇವೆ ಸಲ್ಲಿಸಿ ಬಂದು ನಂತರ ನಿರಂತರವಾಗಿ ಮಾಜಿ ಸೈನಿಕರ ಮತ್ತು ರೈತರ ಕಷ್ಟಕ್ಕೆ ಸ್ಪಂದಿಸುತ್ತಾ ಬಂದಿದ್ದಾರೆ. 2019ರಲ್ಲಿ ದೊಡ್ಡ ಮಗನು ಕೂಡ ವಾಹನ ಅಪಘಾತದಲ್ಲಿ ಸಾವನ್ನಪ್ಪಿದರೂ ಅದು ದುಃಖದಲ್ಲಿದ್ದರೂ ಸಹ ಕೊನೆಯ ಮಗನಾದ ಶ್ರೀನಿವಾಸ ನಾಯ್ಕ ಅವರನ್ನು ದೇಶ ಸೇವೆಗೆ ಕಳುಹಿಸಲು ಮಗನಿಗೆ ತಂದೆ ತಾಯಿ ಧೈರ್ಯ ತುಂಬಿ ದೇಶದ ನಡೆದ ನೈಜ ಘಟನೆಗಳನ್ನು ಹೇಳಿ ಅವರಿಗೆ ಧೈರ್ಯ, ಶೌರ್ಯ, ದೇಶ ಪ್ರೇಮ ತುಂಬಿರುವುದು ಬಹಳ ಸಂತೋಷದ ವಿಷಯವಾಗಿದೆ. ಎದುರುಗಡೆ ಗುಂಡು ಬರುತ್ತಾವೆ ಎಂದರೂ ಯಾವುದೇ ತಮ್ಮ ಜೀವ ಲೆಕ್ಕಿಸದೆ ದೇಶದ ಸಲುವಾಗಿ ಹೋರಾಟ ಮಾಡುವ ಯೋಧರಿಗೆ ಎಷ್ಟು ಸೇವೆ ನೀಡಿದರೂ ಅವರ ಸೇವೆಗೆ ಸಮನಾಗದು. ಜನಸಾಮಾನ್ಯರು ಸಾಮಾನ್ಯ ಚಳಿಯಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ಇವರು ಚಳಿಯಲ್ಲಿ ಕರ್ತವ್ಯಕ್ಕೆ ಸಂತೋಷದಿಂದ ಹೋಗುತ್ತಾರೆ ಎಂದರೆ ಅವರಿಗೆ ಸ್ಥಳೀಯ ಜನರು, ಸಂಘ ಸಂಸ್ಥೆಗಳು, ಮುಖಂಡರು, ಚಿಂತಕರು ಎಲ್ಲರೂ ಸೇರಿ ಸಂತೋಷ ವ್ಯಕ್ತಪಡಿಸಬೇಕು ಮತ್ತು ಅವರ ಕುಟುಂಬದ ಜೊತೆಗೆ ನಾವು ಕೂಡ ಅವರ ಸುಖ ದುಃಖದಲ್ಲಿ ಪಾಲುದಾರರಾಗಬೇಕೆಂದು ಕರವೇ ಸ್ವಾಭಿಮಾನಿ ಬಣ ತಾಲೂಕು ಅಧ್ಯಕ್ಷರಾದ ಸಚಿನ ಕುಮಾರ್ ನಾಯ್ಕ ವಿನಂತಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಗುರುನಾಥ ರೆಡ್ಡಿ, ಕರವೇ ಸ್ವಾಭಿಮಾನಿ ಬಣ ತಾಲೂಕು ಪ್ರಮುಖರು, ದೇವರಾಜ್, ಮೌನೇಶ ದೇವಿಕೇರಿ ಇತರರು ಇದ್ದರು. ನಾವು ಇವತ್ತು ಸುರಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಒಬ್ಬ ಮಾಜಿ ಯೋಧರಾಗಿರ್ತಕ್ಕಂಥ ಭೀಮಣ್ಣ ನಾಯಕ್ ಲಕ್ಷ್ಮೀಪುರ ಅಂತಕ್ಕಂಥವ್ರು ಇವತ್ತು ಮಾಜಿ ಸೈನಿಕರ ಸಂಘದ ತಾಲೂಕು ಅಧ್ಯಕ್ಷರು. ಇವತ್ತು ನಮ್ಮ ಸುರಪುರ ನಾಡಿನಲ್ಲಿ ಇಂಥ ಅವರ ಪುತ್ರರಾಗಿರ್ತಕ್ಕಂಥವ್ರು ಅವರು ಕೂಡ ಅಗ್ನಿವೀರದಲ್ಲಿ ಸೆಲೆಕ್ಷನ್ ಆಗಿ ಈಗ ಒಂದು ಸೇವೆಗೆ ಮುಂದಿನ ಒಂದು ವಾರದೊಳಗಡೆ ಸೇವೆಗೆ ಸಲ್ಲಿಸಕ್ಕೆ ಹೋಗ್ತಾ ಇದ್ದಾರೆ ಲದ್ದಾಖ್ಗೆ. ಆ ಒಂದು ಸೂಗಳಿಗೆಯನ್ನು ನಾವು ಇವತ್ತು ನೆನೆಸ್ತಾ ಇದ್ದೇವೆ. ಒಂದು 21 ವರ್ಷಗಳ ಸೇವೆ ಸಲ್ಲಿಸಿದ್ರು ಅಂದ್ರೆ ಭೀಮಣ್ಣ ನಾಯಕ್ ಸರ್ ಅವರು ಅವರನ್ನ ಬಿಟ್ಟುಕೊಂಡು ಅಂದ್ರೆ ದೇಶ ಸೇವೆ ಸಲ್ಲಿಸಕ್ಕೆ ಅವರು ಅನುಮತಿಯನ್ನು ಪಡೆದುಕೊಂಡಿದ್ರು. ನಂತರ ಅದೇ ರೀತಿಯಾಗಿ ಮಗನಿಗೆ ಕೂಡ ನಾನು ಪ್ರೋತ್ಸಾಹ ಕೊಡ್ತಾ ಇದ್ದೇನೆ, ಮಗನು ಕೂಡ ನಮ್ಮ ದೇಶ ಸೇವೆ ಸಲ್ಲಿಸಲಿ ಅಂತಕ್ಕಂಥ ಒಂದು ಉತ್ಸಾಹದ ಮಾತುಗಳನ್ನ ಹೇಳಿ ಅವರು ಕೂಡ ಮಗನಿಗೂ ಕೂಡ ದೇಶ ಸೇವೆಗೆ ಕಳಿಸ್ತಾ ಇದ್ದಾರೆ. ಅವರ ಒಂದು ಸಹೋದರ ಕೂಡ ಅಪಘಾತದಲ್ಲಿ ಕೂಡ 2019ರಲ್ಲಿ ಮರಣ ಹೊಂದಿದ್ರು. ಅದನ್ನು ಲೆಕ್ಕಿಸದೆ ಉಳಿದಿರ್ತಕ್ಕಂಥ ಒಬ್ಬ ಮಗನನ್ನು ಕೂಡ ದೇಶ ಸೇವೆಗೆ ಸಲ್ಲಿಸ್ತಾ ಇದ್ದಾರೆ ಅಂದ್ರೆ ಇದು ಎಂತ ತ್ಯಾಗ ರೀ! ಇದನ್ನ ನನ್ನ ನೆನೆಸ್ಕೊಳ್ಳಕ್ಕೂ ಕೂಡ ಸಾಧ್ಯ ಇಲ್ಲ. ಅಂತ ಒಂದು ತ್ಯಾಗ ಅವರಲ್ಲಿದೆ. ದಯವಿಟ್ಟು ಈ ಒಂದು ಸೈನಿಕರಿಗೆ ಒಂದು ನಾವು ಸಹಕಾರ ಆಗಿರೋಣ, ಪ್ರತಿಯೊಂದಕ್ಕೂ ಬೆಂಬಲ ಆಗಿರೋಣ. ಬರೀ ನಾವು ಸುರಪುರ ಜನತೆ ಹಾಗೂ ಯಾದಗಿರಿ ಜಿಲ್ಲೆಯ ಜನತೆ ಜೊತೆಗೆ ಇಡೀ ಕರ್ನಾಟಕ ಜನತೆ ಆ ನಮ್ಮ ಸೋದರರಿಗೆ ಹಾಗೂ ನಮ್ಮ ಗುರುಗಳಾಗಿರ್ತಕ್ಕಂಥ ಭೀಮಣ್ಣ ನಾಯಕ್ ಲಕ್ಷ್ಮೀಪುರ ಸರ್ ಅವರಿಗೆ ಸದಾ ಕಾಲ ನಾವು ಚಿರಋಣಿಯಾಗಿರುತ್ತಾ, ಜೊತೆಗೆ ಅವರಿಗೆ ಸದಾ ಕಾಲ ಬೆಂಬಲವಾಗಿರ್ತೀನಿ ಅಂತ ಹೇಳ್ತಾ, ನನಗಂತೂ ನಿಜವಾಗ್ಲೂ ಊಟ ಮಾಡಿದಕ್ಕಿಂತ ಜಾಸ್ತಿ ಹೊಟ್ಟೆ ತುಂಬಿದಂಗೆ ಕಾಣಿಸ್ತಾ ಇರ್ತದೆ. ಯಾಕಂದ್ರೆ ಇಡೀ ಊರಿನ ಜನ, ಸುತ್ತಮುತ್ತಲಿನ ಹಳ್ಳಿನ ಜನ ಎಲ್ಲರೂ ಬಂದು ಇವತ್ತು ದಿನದಲ್ಲಿ ನನ್ನ ಮಗನಿಗೆ ಸನ್ಮಾನ ಮಾಡೋದನ್ನು ನೋಡಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಇದೇ ರೀತಿಯಾಗಿ ಸಚಿನ್ ನಾಯಕರವರು ಹೋರಾಟಗಾರರು ಮತ್ತು ಸರ್ ಇವರು ಬಂದು ಎಲ್ಲ ರೀತಿಯಿಂದ ನನ್ನ ಮಗನ ಬಗ್ಗೆ, ನನ್ನ ಬಗ್ಗೆ ಮೊದಲಾದ್ರೂ ಕೇಳ್ತಿದ್ರು, ಈಗಾದ್ರೂ ಬಂದು ಕೇಳಿ ಭಾಳ ಪ್ರೋತ್ಸಾಹ ಮಾಡ್ತಿದ್ದಾರೆ. ಸರ್ ನೀವು ಡ್ಯೂಟಿ ಮಾಡಿರಿ ಸರ್, ನಮ್ಮ ಕೈಲಿ ಆಗಿಲ್ಲ ಅಂತಂದ್ರೆ ನೀವಾದ್ರೂ ಮಾಡಿರಿ, ನಿಮ್ಮ ಸಲುವಾಗಿ ನಾವು ಹಿಂದೆ ಇರ್ತೀವಿ ನಾವು ಅಂತೇಳಿ ಒಂದು ಮಗನಿಗೆ ಒಂದು ಉರಿ ತುಂಬಿಸ್ತಾ ಇದ್ರು. ಭಾಳ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ.